ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಹಾರ್ಬಲ್ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಇದು ನೆಲನಲ್ಲಿ ಅಂತಾರೆ. ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ. ಸ್ವಚ್ಛವಾಗಿರೋ ಜಾಗದಲ್ಲಿ ಕಿತ್ಕೊಳ್ಳಿ. ಈ ಬೆಂಗಳೂರಲ್ಲಾದರೆ, ಊರುಗಳ ಕಡೆ ಆದರೆ ಹಿತ್ತಲಲ್ಲಿ ಹೊಲದಲ್ಲಿ ಇರುತ್ತೆ. ನೆಲನಲ್ಲಿ ಅಂತಾರೆ. ಇದು ಹಿಂದಗಡೆಯಿಂದ ಒಂದೊಂದು ಎಲೆಗೂ ಒಂದೊಂದು ಕಾಯಿ ಇರುತ್ತೆ. ಇದು ಸಣ್ಣದಾಗಿದೆ, ಹಂಗಾಗಿ ಲೈಟಾಗಿ ಕಾಣಿಸ್ತಾ ಇದೆ. ಇದು ನೆಲನಲ್ಲಿ ಸೊಪ್ಪು ಹಾಕ್ತಾ ಇದ್ದೀನಿ. ನಿಂಬೆ ಹುಲ್ಲು ಅಂತ ಬರುತ್ತೆ. ಆ ನಿಂಬೆ ಹುಲ್ಲು ಇಲ್ಲ ಅಂತ ಅಂದರೆ ನಿಂಬೆ ಎಲೆ. ಇದು ನಾನೊಂದು 3-4 ನಿಂಬೆ ಎಲೆ ಹಾಕ್ತಾ ಇದ್ದೀನಿ. ಮತ್ತು ಇದು ಅಮೃತ ಬಳ್ಳಿ ಎಲೆ. ಇದನ್ನು ನೀವು 1-2-3 ಎಲೆ ಹಾಕ್ಕೋಬೋದು. ನಾನು 1 ಎಲೆ ಹಾಕ್ತಾ ಇದ್ದೀನಿ. ಮತ್ತು ಇದು ತುಳಸಿ, ಕಪ್ಪು ತುಳಸಿ. ಇದು ಹಸಿರು ಕಪ್ಪುದು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಮತ್ತು ಒಂದು ಸ್ವಲ್ಪ ಗರಿಕೆ ಹುಲ್ಲು. ಎಲ್ಲವೂ ಅಷ್ಟೇ ಸ್ವಚ್ಛವಾಗಿರೋ ಜಾಗದಲ್ಲಿ ಕಿತ್ಕೋಬೇಕು. ಮತ್ತು ಒಂದೇ ಒಂದು ಚೀಬೆ ಎಲೆನ ಹಾಕ್ತಾಯಿದ್ದೀನಿ. ಶೀತನ ಮತ್ತು ಉಷ್ಣನ ಎರಡೂ ಬ್ಯಾಲೆನ್ಸ್ ಮಾಡುತ್ತೆ. ಒಂದು ದೊಡ್ಡ ಪಾತ್ರೆ ಹಾಕ್ತಾಯಿದ್ದೀನಿ ನಾನು. ಇದಿಷ್ಟೂ ಕುದೀಲಿ. ಇದಕ್ಕೆ ನಿಮಗೆ ಜೇನುತುಪ್ಪ ಇಷ್ಟ ಇದ್ದರೆ ಜೇನುತುಪ್ಪ, ಇಲ್ಲ ಬೆಲ್ಲ ಹಾಕ್ಕೋಬೋದು. ಸಕ್ಕರೆ ಅಂತೂ ಬೇಡ. ಇದಕ್ಕೆ ಹೀಟು ಮತ್ತು ಕೋಲ್ಡು ಎರಡೂ ಬ್ಯಾಲೆನ್ಸ್ ಮಾಡುತ್ತೆ. ಈ ನೆಲನಲ್ಲಿ ಹೀಟು, ಆಮೇಲೆ ಅಮೃತ ಬಳ್ಳಿನೂ ಹೀಟು. ನೆಲನಲ್ಲಿ ಅಮೃತ ಬಳ್ಳಿ ಹೀಟು. ಮತ್ತು ಇದು ದೊಡ್ಡ ಪತ್ರೆ ಸೀಬೆ ಸೊಪ್ಪು ತಂಪಾಗುತ್ತೆ. ಗರಿಕೆ ಬುದ್ಧಿಗೆ ಸ್ವಲ್ಪ ತುಂಬ ಒಳ್ಳೆಯದು. ತುಳಸಿನೂ ಶೀತನ ಇಂಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ತುಂಬ ಒಳ್ಳೆಯದಿದು. ಕಫ, ಈ ಥರ ಶೀತ, ಹೀಟು ಏನಾಗಿದ್ರೂ ಇಂಥ ಟೈಮಲ್ಲಿ ತೊಗೋಬೇಕು, ಇಂಥ ಟೈಮಲ್ಲಿ ತೊಗೋಬಾರ್ದು ಅಂತ ಏನಿಲ್ಲ. ಇದು ಯಾವಾಗಾದ್ರೂ 6 ತಿಂಗಳು ಒಂದ್ಸತಿ ಆದರೂ ಮಾಡಿ ಕುಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದಿದು. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ಇದನ್ನು ಮಾಡಬೇಕು ಅನ್ನಿಸ್ತು, ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಜೇನುತುಪ್ಪ ಬೇಕಾದವರು ಜೇನುತುಪ್ಪ ಹಾಕ್ಕೋಬೋದು. ಸಕ್ಕರೆ ಅಂತೂ ಖಂಡಿತ ಬೇಡವೇ ಬೇಡ. ಇದಕ್ಕೆ 1-2 ನಿಮಿಷ ಬೆಂದರೆ ಸಾಕು, ಬೇಗ ಆಗುತ್ತೆ ಇದು. ನೋಡಿ, ಈ ಥರ ಸ್ಪೂನ್ ತಗೊಂಡು ಒಂಚೂರು ಮಿಕ್ಸ್ ಮಾಡೋಣ. ಬೇಯೋವಾಗೇನೆ ತುಂಬ ಗಮ್ ಅಂತ ಇದೆ ಸ್ನೇಹಿತರೆ. ಇದು ನಾನು ಕುದೀತಾ ಇರುವಾಗ ಲಾಸ್ಟಲ್ಲಿ ಒಂದು ಶಂಖಪುಷ್ಪಿ ಕುದೀತಾ ಇದೆ. ನೋಡಿ, ಲಾಸ್ಟಲ್ಲಿ ಶಂಖಪುಷ್ಪಿ ಹೂವು ಒಂದಷ್ಟು ಇದೆ. ನಾನು ಒಂದೇ ಒಂದು ಹಾಕ್ತಾಯಿದ್ದೀನಿ, ಸಾಕು. ಹೂವನ್ನು ವೇಸ್ಟ್ ಮಾಡೋದಕ್ಕೆ ನನ್ನ ಹೊಟ್ಟೆ ಉರಿಯುತ್ತೆ. ಅದನ್ನೆಲ್ಲ ಒಣಗಿಸ್ಬಿಟ್ಟು ಇವಾಗ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಮಕ್ಕಳಿಗೆ ತುಂಬ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಡೈಲಿ ಬೆಳಗ್ಗೆ ಕೊಟ್ಟರೆ ಸೊಪ್ಪು ಮತ್ತು ಇದು ಎರಡೂ ಪೌಡ್ರ್ ಮಾಡಿ ಇಟ್ಕೋಬೇಕು. ನೋಡಿ, ಇದಿಷ್ಟೂ ಶಂಖಪುಷ್ಪಿ ಸೊಪ್ಪೇನೆ. ನಮ್ಮ ಸೈಟಲ್ಲಿತ್ತು. ಇವಾಗ ಮಳೆ ಚಿಗುರು ಇತ್ತಲ್ಲ, ತೊಗೊಬಂದಿದ್ದೀನಿ. ಮೊಗ್ಗು ಸಮೇತ, ಹೂವು ಸಮೇತ ತಂದಿದ್ದೀನಿ. ಇದನ್ನೆಲ್ಲ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ನನ್ನ ಮಕ್ಕಳಿಗೆ ಹಾಲಲ್ಲಿ ಕೊಡ್ತೀನಿ. ತುಂಬ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಆಗಿದೆ, ಇವಾಗ ಆಫ್ ಮಾಡ್ಕೊಳ್ಳೋಣ. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ, ಬ್ಲ್ಯಾಕ್ ಆಗಿದೆ. ಸಕ್ಕರೆ ಹಾಕಿದ್ರೆ ಇಷ್ಟೊಂದು ಕಪ್ಪು ಕಲರ್ ಬರಲ್ಲ. ಸೊಪ್ಪು ಬೆಂದಿರೋದಲ್ಲ, ಹಂಗಾಗಿ ಇರುತ್ತೆ ಕಲರ್. ಇಷ್ಟೊಂದು ಕಲರ್ ಬರಲ್ಲ. ಒಂದು ಸೂಪರ್ ಆಗಿರೋದು ಹಾರ್ಬಲ್ ಟೀ ಮಾಡಿ ಕೊಟ್ಟಿದ್ದೀನಿ. ಇದು ಯಾವಾಗೂ ಟೀ ಕುಡಿಬೇಕು ಅನ್ನೋ ಇದಿರುತ್ತಲ್ಲ, ಅಂಥವ್ರಿಗೆ ಈ ಥರ ವಿಧವಾಗಿ ಒಂದೊಂದ್ಸತಿ ಮಾಡ್ಕೊಂಡು ಕುಡಿಬೋದು. ಜಾಸ್ತಿ ಟೀ ಕುಡಿಬಾರ್ದು ಅಲ್ವಾ, ಹಂಗಾಗಿ ಈ ಥರ ಹಾರ್ಬಲ್ ಟೀ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಫೋಟೋ